ಹಾಯ್, ನಮ್ಮ ಪಯಣ ಶುರುವಾಗಿದೆ ಕೊಟ್ಟಿಯೂರಿಗೆ. ಅನ್ನಪೂರ್ಣೇಶ್ವರಿ ಟೆಂಪಲಿಂದ ಶುರುವಾಯಿತು ನಮ್ಮ ಪಯಣ. ವಿಘ್ನ ವಿನಾಶಕನನ್ನು ಮತ್ತು ಎಲ್ಲ ದೇವರುಗಳನ್ನು ನೆನಪಿಸಿಕೊಂಡು ನಮ್ಮ ಪಯಣ ಮುಂದುವರಿಯಿತು. ನಾವು ಇವತ್ತು ಹೋಗ್ತಿರೋದು SLN ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅವರ ಪ್ಯಾಕೇಜ್ನಿಂದ. ನಮಗೆ ನಮ್ಮ ಗೈಡ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟರು. ನಾವು ಬಸ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನಮಗೆ ಯಾವ ರೀತಿಯ ಪ್ರಾಬ್ಲಮ್ಮು ಆಗಲಿಲ್ಲ, ಯಾವ ಕಷ್ಟವೂ ಆಗಲಿಲ್ಲ. ತುಂಬ ಚೆಂದದಲ್ಲಿ ನಾವು ಕೊಟ್ಟಿಯೂರು ಟೆಂಪಲಲ್ಲಿ ದೇವರ ದರ್ಶನವನ್ನು ಪಡೆದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಬೇಕಲ್ ಕೋಟೆಯಲ್ಲಿ. ಹಾಗೆಯೇ ನನ್ನ ಗಂಡ ಕಾಫಿ ಕುಡಿತಾ ಒಂದು ಫೋಸ್ ಕೊಟ್ಟರು. ಸೈಡಲ್ಲಿ ಅತ್ತೆ ಇದ್ದಾರೆ. ಹಾಗೆ ಒಂದು ವಿಡಿಯೋ ಮಾಡ್ತಾ ಈಗ ಮುಂದುವರಿಯಿತು ನಮ್ಮ ಪಯಣ. ಬಸ್ಸಲ್ಲಿ ತುಂಬ ಗೇಮ್ಸ್ ಇತ್ತು. ಅದರಲ್ಲಿ ನನ್ನ ಗಂಡ ಫಸ್ಟ್ ಪ್ರೈಸ್ ತಗೊಂಡ್ರು. ಖುಷಿ ಆಯಿತು. ಹಾಗೆ ನಾವು ರೀಚ್ ಆದ್ವಿ ಕೊಟ್ಟಿಯೂರಿಗೆ. ಬನ್ನಿ ಈಗ ತಿಳಿಯೋಣ ಕೊಟ್ಟಿಯೂರು ಕ್ಷೇತ್ರದ ಬಗ್ಗೆ. ದೇವರುಗಳ ನಾಡು ಎಂದು ಪ್ರಸಿದ್ಧಿಯಾಗಿರುವ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಈ ಕೊಟ್ಟಿಯೂರು. ಬೆಟ್ಟ ಗುಡ್ಡಗಳ ಮಧ್ಯೆ ಅಂಕುಡೊಂಕಾಗಿ ಹಚ್ಚ ಹಸಿರ ಪ್ರಕೃತಿ ಮಧ್ಯೆ ಪ್ರಯಾಣಿಸಿದರೆ ಕೊಟ್ಟಿಯೂರು ದೇವಸ್ಥಾನ ಸಿಗುತ್ತದೆ. ಇಲ್ಲಿ 2 ದೇವಸ್ಥಾನಗಳಿವೆ. ಒಂದು ಅಕ್ಕರೆ ಕೊಟ್ಟಿಯೂರು, ಇನ್ನೊಂದು ಇಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ತೆರೆದಿರುತ್ತದೆ. ಆದರೆ ಇಕ್ಕರೆ ಕೊಟ್ಟಿಯೂರು ವರ್ಷದ 11 ತಿಂಗಳು ತೆರೆದಿರುತ್ತದೆ. ಇದು ಶಿವನ ದೇವಸ್ಥಾನವಾಗಿದೆ. ಇಲ್ಲಿ ಶಿವನ ಜೊತೆಗೆ ಆತನ ಪತ್ನಿ ಪಾರ್ವತಿಯ ಮತ್ತೊಂದು ಅವತಾರ ಎಂದು ನಂಬಲಾಗುವ ಸತೀದೇವಿ ಮತ್ತು ಬ್ರಹ್ಮ ಹಾಗೂ ವಿಷ್ಣುವನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಆದರೆ ಪ್ರಮುಖವಾಗಿ ಇಲ್ಲಿ ಶಿವನೇ ಆರಾಧ್ಯ ದೇವರು. ಪುರಾಣ ಕಥೆಗಳಲ್ಲಿ ಬರುವ ದಕ್ಷಯಾಗ ನಡೆದಿದ್ದು ಇಲ್ಲೇ ಎಂಬ ಪ್ರತೀತಿ ಇದೆ. ಇದೇ ಸ್ಥಳದಲ್ಲಿ ಸತೀದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡಳು ಎಂಬ ಪ್ರತೀತಿ ಕೂಡ ಇದೆ. ಆ ಯಜ್ಞ ನಡೆದ ಸ್ಥಳವೇ ಇದು ಎಂಬುದು ಇಲ್ಲಿನ ಪ್ರತೀತಿ. ಈ ಯಾಗದ ಬಳಿಕ ಶಿವ ತನ್ನ ಪತ್ನಿಗೆ ಆದ ಸಂಕಷ್ಟ ಮತ್ತು ಅದರಿಂದ ತನಗಾದ ನೋವು ಜಗತ್ತಿನಲ್ಲಿ ಇನ್ನಾರಿಗೂ ಬರಬಾರದು. ಹಾಗಾಗಿ ಯಾವೆಲ್ಲ ದಂಪತಿಗೆ ಇಂತಹ ಕಷ್ಟ ಬಂದಿದೆಯೋ ಅವರು ಇಲ್ಲಿ ಬಂದು ದರ್ಶನ ಮಾಡಿದರೆ ಅವರ ಕಷ್ಟ ನೀಗಿಸುತ್ತೇನೆ ಎಂದು ಅಂದು ಆಶೀರ್ವಾದ ಮಾಡಿದನಂತೆ ನಮ್ಮ ಶಿವ. ಈ ದೇಗುಲ ವೈಶಾಖ ಮಾಸದಲ್ಲಿ ಮಾತ್ರ ತೆರೆದಿರುತ್ತದೆ. ಈ ದೇವಾಲಯಕ್ಕೆ ಯಾವುದೇ ರೀತಿಯ ಕಟ್ಟಡಗಳಿಲ್ಲ. ಪ್ರತಿ ವರ್ಷ ವೈಶಾಖ ಮಾಸ ಯಾವಾಗ ಬರುತ್ತದೋ ಆ ಮಾಸದಲ್ಲಿ ಮಾತ್ರ ಈ ದೇವಸ್ಥಾನ 28 ದಿನಗಳ ಕಾಲ ಭಕ್ತರಿಗೆ ಮುಕ್ತವಾಗಿರುತ್ತದೆ. ವರ್ಷದ ಉಳಿದ ಎಲ್ಲ ದಿನಗಳಲ್ಲಿ ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ. ಈ ದೇವಾಲಯ ದಟ್ಟ ಅರಣ್ಯ ಮತ್ತು ಬೆಟ್ಟಗುಡ್ಡಗಳ ಮಧ್ಯೆ ಇದೆ. ಹಾಗಾಗಿ ಬೆಟ್ಟದ ಮೇಲಿನಿಂದ ಹರಿದು ಬರುವ ಅಪಾರ ಪ್ರಮಾಣದ ನೀರು ಈ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಕಾಲಿಗೆ ಮುತ್ತಿಕ್ಕಿ ಹರಿಯುತ್ತದೆ. ಹಾಗಾಗಿ ಭಕ್ತರು ಕೂಡ ಆ ತಣ್ಣಗಿನ ನೀರಲ್ಲಿ ಹೆಜ್ಜೆ ಹಾಕುತ್ತಾ ಶಿವನ ದರ್ಶನ ಪಡೆದು ಪುನೀತರಾಗಿರುತ್ತಾರೆ. ಮುಖ್ಯ ರಸ್ತೆಯಿಂದ ಅಂದಾಜು ಅರ್ಧ ಕಿಲೋಮೀಟರ್ನಷ್ಟು ಈ ದೇವಸ್ಥಾನಕ್ಕೆ ನಡೆಯಬೇಕಾಗುತ್ತದೆ. ಹಾದಿಯಲ್ಲಿ 2 ನದಿಯನ್ನು ದಾಟಬೇಕು. ಬಾವಲಿ ನದಿಯಲ್ಲಿ 3 ಬಾರಿ ಮುಳುಗೆದ್ದು ಭಕ್ತರು ದೇವಸ್ಥಾನದತ್ತ ಹೆಜ್ಜೆ ಇಡುತ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಈ ದೇವಸ್ಥಾನ ರಾತ್ರಿ 10 ಗಂಟೆಯವರೆಗೂ ತೆರೆದಿರುತ್ತದೆ. ದಿನಕ್ಕೆ 1 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ದೇಗುಲಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಶಿವನ ದರ್ಶನವನ್ನು ಪಡೆದುಕೊಳ್ಳಿ. ಈ ಕ್ಷೇತ್ರದಲ್ಲಿ ಏನೋ ವಿಶೇಷತೆ ಇದೆ, ಸೆಳೆತ ಇದೆ, ಶಕ್ತಿ ಇದೆ, ಭಕ್ತಿ ಇದೆ. ನನಗೆ ಈ ಅನುಭವವಾಗಿದೆ, ನೀವು ಅನುಭವಿಸಿ. ಈ ಕೊಟ್ಟಿಯೂರು ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದರೆ ದಿನಕ್ಕೆ 2 ಶಿವೇಲಿ ಆಚರಣೆ ನಡೆಯುತ್ತದೆ. ಅಂದರೆ 2 ಆನೆಗಳನ್ನು ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡಲಾಗುತ್ತದೆ. ಇದು ಶಿವ ಮತ್ತು ಪಾರ್ವತಿಯ ಸ್ವರೂಪ ಎಂದು ನಂಬಲಾಗುತ್ತದೆ. ಹೀಗೆ ಕೊಟ್ಟಿಯೂರು ಶ್ರೀ ಕ್ಷೇತ್ರ ಹಲವು ವಿಶಿಷ್ಟ ಆಚರಣೆಗಳ ತವರೂರಾಗಿದೆ ಎಂದು ಹೇಳಲಾಗುತ್ತದೆ. ಈಗ ಪುರಾಣ ಕಥೆ. ದಕ್ಷ ಮಹಾರಾಜನ ಯಾಗದ ಸ್ಥಳ. ಇದೇ ಸ್ಥಳದಲ್ಲಿ ಬೆಂಕಿಗೆ ಬಿದ್ದು ಪ್ರಾಣಾರ್ಪಣೆಗೈದ ಸತೀದೇವಿ. ಬ್ರಹ್ಮದೇವನ ಮಗನಾದ ದಕ್ಷ ಪ್ರಜಾಪತಿ ಯಾಗ ನಡೆಸಿದ ಪ್ರತೀತಿ ಇದೆ. ದಕ್ಷದೇವನ ಕಿರಿಯ ಮಗಳಾದ ಸತೀದೇವಿ ಭಗವಾನ್ ಶಿವನನ್ನು ಪ್ರೀತಿಸುತ್ತಾ ಇದ್ದಳು. ಇದಕ್ಕೆ ದಕ್ಷ ಆಕ್ಷೇಪಿಸಿದ್ದ. ಆದರೆ ಸತೀದೇವಿ ಮಾತ್ರ ಶಿವನನ್ನು ಪ್ರೀತಿಸಿ ವರಿಸುತ್ತಾಳೆ. ಒಂದು ಬಾರಿ ದಕ್ಷ ಬೃಹತ್ ಯಾಗ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಶಿವದೇವ ಮತ್ತು ಸತೀದೇವಿಯನ್ನು ಬಿಟ್ಟು ಉಳಿದ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ. ಈ ವಿಚಾರ ತಿಳಿದ ಸತೀದೇವಿ ಯಾಗ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಲು ಪತಿ ಶಿವನಲ್ಲಿ ಅನುಮತಿ ಕೇಳುತ್ತಾಳೆ. ಆದರೆ ಆರಂಭದಲ್ಲಿ ಶಿವ ಅನುಮತಿಯನ್ನು ನೀಡುವುದಿಲ್ಲ. ಶಿವ ಒಂದು ಷರತ್ತನ್ನು ವಿಧಿಸಿ ಆಕೆಯನ್ನು ಕಳಿಸಿಕೊಡುತ್ತಾನೆ. ಯಾಗ ನಡೆಯುವಲ್ಲಿ ನೀನು ಹೋದರೆ ನಿನ್ನ ತಂದೆ ದಕ್ಷ ನಿನ್ನನ್ನು ಸ್ವೀಕರಿಸಬೇಕು. ಸ್ವೀಕರಿಸದಿದ್ದರೆ ನೀನು ವಾಪಸ್ ಬರಬಾರದು ಎಂಬ ಷರತ್ತನ್ನು ವಿಧಿಸುತ್ತಾನೆ.
ಆದರೆ ಯಾಗ ನಡೆಯುವ ಸ್ಥಳಕ್ಕೆ ಹೋದ ಸತಿಯನ್ನು ದಕ್ಷ ಹೀಯಾಳಿಸುತ್ತಾನೆ. ಇದರಿಂದ ನೊಂದ ಸತಿ ಯಾಗಕುಂಡಕ್ಕೆ ಹಾರಿ ಪ್ರಾಣಾರ್ಪಣೆಗೈಯುತ್ತಾಳೆ. ಈ ವಿಚಾರ ಗಣಗಳ ಮೂಲಕ ಶಿವನಿಗೆ ತಲುಪುತ್ತದೆ. ಇದರಿಂದ ಆಕ್ರೋಶಗೊಂಡ ಶಿವ ತನ್ನ ಜಡೆಯನ್ನು ನೆಲಕ್ಕೆ ಕುಕ್ಕಿದಾಗ ಅದರಿಂದ ವೀರಭದ್ರ ಮತ್ತು ಭದ್ರಕಾಳಿ ದೇವತೆಗಳು ಸೃಷ್ಟಿಯಾಗುತ್ತಾರೆ. ಅವರನ್ನು ಶಿವ ಯಾಗ ನಡೆಯುವ ಸ್ಥಳಕ್ಕೆ ಕಳುಹಿಸಿ ಯಾಗವನ್ನು ನಾಶಗೊಳಿಸುವಂತೆ ಆದೇಶಿಸುತ್ತಾನೆ. ವೀರಭದ್ರ ಮತ್ತು ಭದ್ರಕಾಳಿಯ ರೌದ್ರಾವತಾರಕ್ಕೆ ಯಾಗಶಾಲೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ದಕ್ಷ ತಲೆಯನ್ನು ವೀರಭದ್ರ ತುಂಡರಿಸುತ್ತಾನೆ. ಆಗ ಬ್ರಹ್ಮ ಮತ್ತು ವಿಷ್ಣು ಭಗವಾನ್ ಶಿವನ ಬಳಿಗೆ ಬಂದು ಅವನ ಕೋಪವನ್ನು ಬಿಟ್ಟು ಶಾಂತಗೊಳ್ಳುವಂತೆ ಪ್ರಾರ್ಥಿಸುತ್ತಾರೆ. ಶಿವನು ಶಾಂತ ಸ್ವರೂಪಿಯಾಗಿ ದಕ್ಷನಿಗೆ ಮೇಕೆಯ ತಲೆಯನ್ನು ಕೂರಿಸಿ ಮತ್ತೆ ಪುನರ್ಜೀವನ ನೀಡುತ್ತಾರೆ. ಬಳಿಕ ಶಿವನ ಕೃಪೆಯಿಂದ ದಕ್ಷ ಯಾಗವನ್ನು ಪೂರ್ಣಗೊಳಿಸುತ್ತಾನೆ ಎಂಬ ಕಥೆ ಇದೆ. ಇದಾಗಿತ್ತು ಕೊಟ್ಟಿಯೂರಿನ ಕತೆ. ಅಲ್ಲಿಂದ ನಾವು ಹೊರಟಿದ್ದು ಪರಸಿನಿ ಕಡವು ಮುತ್ತಪ್ಪನ ಟೆಂಪಲ್ಗೆ. ಪರಶುರಾಮಪುರದ ಮುತ್ತಪ್ಪನ ದೇವಸ್ಥಾನದ ಕತೆ ಬಹಳ ಆಸಕ್ತಿಕರವಾಗಿದೆ. ಈ ದೇವಸ್ಥಾನವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ. ಇದು ಒಳಪಟ್ಟಣಂ ನದಿಯ ದಡದಲ್ಲಿದೆ. ದೇವಸ್ಥಾನದ ಮುಖ್ಯ ದೇವತೆ ಶ್ರೀ ಮುತ್ತಪ್ಪನ್. ಈ ದೇವಸ್ಥಾನದ ಕಥೆಯು ಒಂದು ದಂತಕಥೆಯನ್ನು ಆಧರಿಸಿದೆ. ಅದೇನೆಂದರೆ, ಒಮ್ಮೆ ಒಂದು ಹೆಣ್ಣು ಮಗು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಹೂಗಳಿಂದ ತುಂಬಿದ ಬುಟ್ಟಿಯಲ್ಲಿ ಮಗುವೊಂದು ತೇಲಿ ಬರುತ್ತಿರುವುದನ್ನು ನೋಡುತ್ತಾಳೆ. ಆ ಮಗುವನ್ನು ಶಿವನ ಆಶೀರ್ವಾದವೆಂದು ಭಾವಿಸಿ ಆಕೆಯು ಆ ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಆ ಮಗುವನ್ನು ಶ್ರೀ ಮುತ್ತಪ್ಪನೆಂದು ಕರೆಯಲಾಗುತ್ತದೆ. ಅವನು ಬೆಳೆದಂತೆ ಅವನು ಬೇಟೆಯಾಡುತ್ತಿದ್ದನು ಮತ್ತು ಕುಡಿಯುತ್ತಿದ್ದನು. ಊರಿನ ಜನರು ಅವನನ್ನು ತಿರಸ್ಕರಿಸಿದರು. ಆದರೆ ಅವನು ದೈವಿಕ ಶಕ್ತಿಯುಳ್ಳವನೆಂದು ನಂತರ ತಿಳಿದು ಬಂತು. ಅವನು ತನ್ನ ಸಂಗಾತಿಯೊಂದಿಗೆ ನಾಯಿಗಳ ಜೊತೆ ಇರುತ್ತಾನೆ ಎಂದು ನಂಬಲಾಗಿದೆ. ಪರಶುರಾಮಪುರದ ಮುತ್ತಪ್ಪನ ದೇವಸ್ಥಾನದಲ್ಲಿ ನಾಯಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುವ ಮೊದಲು ನಾಯಿಗೆ ಆಹಾರವನ್ನು ನೀಡಲಾಗುತ್ತದೆ. ಮುತ್ತಪ್ಪನ ದೇವರಿಗೆ ಮೀನು, ಹುರುಳಿಕಾಳು, ಬೇಯಿಸಿದ ಕಪ್ಪು ಬೇಳೆ ಮತ್ತು ಚಹಾವನ್ನು ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ. ಇದಾಗಿತ್ತು ಈ ಕ್ಷೇತ್ರದ ಮಹಾತ್ಮೆ. ಈ ಕ್ಷೇತ್ರದಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋ, ಫೋಟೋ ತೆಗೆಯಲಿಲ್ಲ. ನಾಟ್ ಅಲೌಡ್ ಅಂತ ಬರೆದಿದ್ದರು. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ. ನಂತರ ನಾವು ಅಲ್ಲಿ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ರಿಟರ್ನ್ ಬಸ್ಸಲ್ಲಿ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, DJ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು. ತುಂಬ ಖುಷಿಯಾಯಿತು. ಎಲ್ಲರೂ ಫ್ರೆಂಡ್ ರೀತಿಯಲ್ಲಿ ಇದ್ದರು. ನಮಗೆ ಯಾವುದೇ ಫೀಲ್ ಆಗಲಿಲ್ಲ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು SLN ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅವರಿಗೆ. ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸೇಫಾಗಿ ನಮ್ಮನ್ನು ಕರ್ಕೊಂಡೋಗಿ ಸೇಫಾಗಿ ತಂದು ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲಾಗ್.